ಜೀವನದೊಳಗೆ ಯಾತ್ರಾ ಮಾಡಬೇಕಾದದ್ದು ಭಾಳ ಒಳ್ಳೆಯದು. ಯಾಕೆ? ಯಾತ್ರೆಯಿಂದ ನಮಗೆ ದೇವರ ದರ್ಶನ ಆಗೋದ್ರ ಜೊತೆಗೆ ಪ್ರಕೃತಿಯ ದರ್ಶನವಾಗ್ತದೆ, ಜಗತ್ತಿನ ದರ್ಶನವಾಗ್ತದೆ. ಜಗತ್ತನ್ನು ತಿರುಗಿ ನೋಡಲೇಬೇಕ್ರಿ. ಸೊ ಹಿಂಗೆ ನಮ್ಮ ಕಾರ್ನೊಳಗೆ ನಾನು, ನಮ್ಮ ಸರ್ವಾರ್ಥ, ನಮ್ಮ ಮನೆಯವರು 3 ಜನ ಒಂದು ಯಾತ್ರೆಯನ್ನು ಕೈಗೊಳ್ಳಬೇಕು ಅಂಥೇಳಿ ಸೋದೆ ಕ್ಷೇತ್ರಕ್ಕೆ ನಾವು ಹೊರಟ್ವಿ. ನಮ್ಮ ಸರ್ವಾರ್ಥಾಗ ಹಿಂದಿನ ಸೀಟು ಭಾಳ ಇಷ್ಟ ಆಗ್ಬಿಟ್ಟದೆ. ಯಾಕಂದ್ರೆ ಅದು ದೊಡ್ಡದದ, ಪ್ರಶಸ್ತದ, ತನ್ನ ಪುಸ್ತಕ ಎಲ್ಲ ಇಟ್ಕೋಬೋದು ಅಕ್ಕಿಯಲ್ಲೇ. ಸೊ ಹೀಗಾಗಿ ಆಕಿ ಶಿಸ್ತಾಗಿ ಹಿಂದೆ ಕೂತ್ಬಿಟ್ಟಿದ್ಲು. ಸೊ ಕಾರಿಂದ ಕೆಳಗೆ ಇಳಲಿಕ್ಕೆ ತಯಾರಿಲ್ಲ. ಕಾರ್ ಬಂದಾಗಿಂದ ಹಿಡ್ಕೊಂಡು ಇಲ್ಲಿ ತನಕನೂ ಕಾರ್ ಒಳಗೆ ಕೂಡಬೇಕು ಅಂತ. ನನಗೂ ಆಕಿ ಅಲ್ಲಿ ಕೂತಿದ್ದು ನೋಡಿ ಭಾಳ ಖುಷಿ. ಎಲ್ಲರಿಗಿಂತ ಮುಖ್ಯ ಅಂತಂದ್ರೆ ಕೈ ಒಳಗೆ ಪುಸ್ತಕ ಯಾವತ್ತಿದ್ರೂ ಹಿಡಿದಿರ್ತಾಳೆ. ಹಿಡಿದು ಅಲ್ಲಿರುವಂತಹ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಎಲ್ಲರನ್ನ ನಮಗೆ ತೋರಿಸಿ, ಅಪ್ಪ ಇದು ಹಿಂಗೆ ಅಂತ ಹೇಳ್ತಾಳೆ. ನಾವು ಹೋಗ್ತಿರ್ಬೇಕಾದ್ರೆ ನಡಕ ನಿಂದ್ರಿಸಿದ್ವಿ. ನಮ್ಮ ಸರ್ವಾರ್ಥಾಗ ಎಳ್ನೀರು ಅಂದ್ರೆ ಭಾಳ ಇಷ್ಟ. ಸೊ ಆ ಎಳ್ನೀರು ಬೇಕು ಅಂತ ಹಠ ಮಾಡಿದ್ವಿ. ಆ ಎಳ್ನೀರು ಅಕ್ಕಿ ಕೊಡಿಸಿದ್ವಿ. ಬಹುಶಃ ಇಂತಹ ಸಣ್ಣ ಸಣ್ಣ ಸನ್ನಿವೇಶಗಳೇ ನಮ್ಮ ಜೀವನದೊಳಗೆ ಸ್ಫೂರ್ತಿ. ನಮ್ಮ ಸರ್ವಾರ್ಥ ವಿಶೇಷವಾಗಿ ಎಳ್ನೀರು ಕುಡಿಯೋದ್ರ ಜೊತೆಗೆ ಆ ಕೊಬ್ಬರಿನೂ ಅಕ್ಕಿಗೆ ಭಾಳ ಸೇರ್ತದೆ. ತಿಳಿ ಗಂಜಿ ಅಂತ ಏನಂತೇವಲ್ಲ, ಸೊ ಆ ಕೊಬ್ಬರಿನೂ ಅಕ್ಕಿಗೆ ಭಾಳ ಸೇರ್ತದೆ. ಸೊ ಹೀಗಾಗಿ ನೀರು ಕುಡಿದು ಕೊಬ್ಬರಿ ತಿಂದು ನಾವು ಮುಂದೆ ಹೊರಟ್ವಿ. ಸರ್ವಾರ್ಥಾಗ ಗಾಡಿ ಹೊಡಿತಿರ್ಬೇಕಾದ್ರೆ ನನ್ನ ಮ್ಯಾಲೆ ಕೂಡಬೇಕು ಅಂಥೇಳಿ ಅಕ್ಕಿಗೆ ಭಾಳ ಪ್ರೀತಿ. ಯಾವತ್ತಿದ್ರೂ ನನ್ನ ತೊಡಿ ಮೇಲೆ ಕೂತು ನಾ ಸೀಟ್ ಬೆಲ್ಟ್ ಹಾಕೊಂಡಾಗ ಅಕ್ಕಿನೂ ಆ ಸೀಟ್ ಬೆಲ್ಟ್ದೊಳಗೆ ಬಂದು, ಸೊ ಹಿಂಗೆ ಅಪ್ಪ ಮಕ್ಕಳು ಇಬ್ಬರು ಕೂಡ ಈ ರೀತಿಯಾಗಿ ಎಲ್ಲೇ ಹೋದ್ರೂ ನಾವು ಪ್ರಯಾಣ ಬೆಳೆಸ್ತೇವೆ. ಆಕೆ ಕೂತ್ಲು ಅಂತಂತಂದ್ರೆ ಆಕೆಗೆ ಒಂಚೂರು ಕಂಫರ್ಟ್ ಮಾಡಲಿಕ್ಕೆ ಅಂಥೇಳಿ ತಲೆಗಿಂಬು ಮತ್ತೊಂದು ಮುಗಿದೊಂದು ನಾ ಇಟ್ಟಿರ್ತೀನಿ. ಸೊ ಬಟ್ ಏನಪ್ಪ ಅಂತಂದ್ರೆ ಅಗದಿ ಆರಾಮ್ ಸೀರೆ. ಯಾಕಂತಂದ್ರೆ ಅಪ್ಪನಕ್ಕಿಂತ ಚಲೋ ಸೀಟ್ ಮತ್ತೊಂದಿಲ್ಲ. ಅಪ್ಪನ ದೊಡ್ಡ ಹೊಟ್ಟಿ, ಆ ಹೊಟ್ಟಿ ಮೇಲೆ ಆರಾಮ್ ತಲೆ ಇಟ್ಟು ಬೇಕಾದಂಗೆ ಕೈ ಚಾಚಿ ಕೂತ್ಲು ಅಂತಂತಂದ್ರೆ ಆಕೆಗೆ ಇಡೀ ಜಗತ್ತೇ ಕಾಣ್ತದೆ. ಸೊ ಹಿಂಗೆ ಬಹುತೇಕ ನಾವು ಸಣ್ಣವರಿದ್ದಾಗ ನಮ್ಮ ಅಪ್ಪ ಅಮ್ಮಂದ್ರನ್ನೇ ಹಾಸಿಗೆ ಮಾಡ್ಕೊಂಡಿರ್ತೀವಿ, ಕೂಡು ಕುರ್ಚೆ ಮಾಡ್ಕೊಂಡಿರ್ತೀವಿ. ಬಹುಶಃ ಇದನ್ನು ವಿಚಾರ ಮಾಡಿದಾಗ ನನಗೊಂದು ಹಾಡು ನೆನಪು ಬರ್ತದೆ. ಹಿಂದಿ ಒಳಗಿನ ಈ ಹಾಡು, ಪಾಪ कहते हैं बड़ा नाम करेगा, बेटा हमारा ऐसा काम करेगा, मगर ये तो कोई न जाने कि मेरी मंजिल है कहाँ. पापा कहते हैं बड़ा नाम करेगा. ಸೊ ಈ ಹಾಡಿನೊಳಗೆ ತಂದೆಯ ವಿಶ್ವಾಸ ನಮಗೆ ಗೊತ್ತಾಗ್ತದೆ. ತಂದೆ ಎಷ್ಟು ವಿಶ್ವಾಸ ಮಾಡಿರ್ತಾನೆ ಮಕ್ಕಳ ಮೇಲೆ ಅಂತಂತಂದ್ರೆ ಅವನಿಗೆ ಗ್ಯಾರಂಟಿ ಇರ್ತದೆ. ನಮಗೆ ಗೊತ್ತಿರುವುದಿಲ್ಲ ನಮ್ಮ ಗುರಿ ಯಾವುದು ಅಂತ. ಆದರೆ ತಂದೆಗೆ ಮಾತ್ರ 100% ಗ್ಯಾರಂಟಿ, ನನ್ನ ಮಗ ನನ್ನ ಮಗಳು ಜೀವನದೊಳಗೆ ಮುಂದೆ ಬರ್ತಾರ ಅಂತ. ಸೊ ಹಂಗೆ ನನಗೂ ನಮ್ಮ ಸರ್ವಾರ್ಥ ಮೇಲೆ ಭಾಳ ವಿಶ್ವಾಸ ಅದ. ಏನು, ಆಕಿನೂ ಜೀವನದೊಳಗೆ ಮುಂದೆ ಬರ್ತಾಳ ಅಂತ ಹೇಳಿ. ಸೊ ಅವಶ್ಯವಾಗಿ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಆಕೆ ಮೇಲೆ ಸದಾ ಇರಲಿ. ಜೀವನದೊಳಗೆ ಆಕಿನೂ ಮುಂದೆ ಹೋಗ್ತಿರ್ಲಿ, ನಾವು ಮುಂದೆ ಹೋಗ್ತಿರೋಣಂತ. ಕಷ್ಟಗಳು, ವಿಘ್ನಗಳು, ಸಂಕಟಗಳು ಇದ್ದೇ ಇರ್ತಾವ. ಆದರೆ ಮಕ್ಕಳ ಜೊತೆಗೆ ಈ ಸಮಯ ಏನದ, ಸೊ ಈ ಸಮಯ ನಮಗೆ ಹೊಳ್ಳಿ ಸಿಗೋದಿಲ್ಲ. ತಪ್ಪದೆ ನೀವೆಲ್ಲರೂ ಕೂಡ ಇದೇ ರೀತಿಯಾಗಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಲಾಂಗ್ ಡ್ರೈವಿಗೆ ಹೋಗ್ರಿ. ಅಂತೂ ಇಂತೂ ನಾವು ಸೋದೆಗೆ ಬಂದು ಮುಟ್ಟಿದ್ವಿ. ಸೋದೆಯಲ್ಲಿ ಬಂದ ಕೂಡೇನ ಫಸ್ಟ್ ಬಂದು ಸೀದಾ ನಮ್ಮ ಸರ್ವಾರ್ಥಾಗ ಮಮ್ಮು ಅಂತ ಹಸಿವೆ ಆಗಿಬಿಟ್ಟಿತ್ತು. ಸೊ ಮಮ್ಮು ಸಾರು ತಿಂದು ನಾವು ಗುರುವಾದಿರಾಜರ ದರ್ಶನಕ್ಕೆ ಹೊರಟ್ವಿ.